6 ರನ್ಗಳು ಡ್ರ್ಯಾಗನ್ಸ್ ತಂಡಕ್ಕೆ ಒಳ್ಳೆಯ ಹೊಳೆತ ಅಂತ ಹೇಳ್ಬೋದು. ಕೊನೆಯ 2 ಓವರ್ಗಳು ಬಾಕಿ, ಕೊನೆಯ 11 ಬಾಲ್ಗಳು ಬಾಕಿ. 11 ಬಾಲ್ಗೆ ಎಷ್ಟು ರನ್ ಗಳಿಸ್ತಾರೆ ಅಂತ ಕಾದ್ ನೋಡ್ಬೇಕು ಡ್ರ್ಯಾಗನ್ಸ್ ತಂಡವರು. ಹರಿ ಅವರು ಬಾಲ್ ಟು ಬಾಲ್ ಇದೇ ತರ ಹೊಡಿತಾ ಇದ್ರೆ 50 ಗಡಿ ದಾಟ್ತಾರೆ. ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು ಹೊರನುವ ಸಾಧ್ಯತೆ. ಇಟ್ಸ್ ಎ 6. 60 ಮೀಟರ್ ದೂರ. ಹರಿಯವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ. ಕೊನೆಯ 2 ಬಾಲ್ಗಳು, ಮೊದಲ 2 ಬಾಲ್ಗೆ 2 ಬಾಲ್ 6 ಹೊಡೆದಿದ್ದಾರೆ. ಇದೇ ರನ್, ಇದೇ ಸ್ಕೋರ್ ಮೂವ್ ಮಾಡ್ತಾರ? ಬಾಲ್ ಕೆಳಗಡೆ ಬಿದ್ದಿದ್ಯಾ ರಾಶಿ? ಮತ್ತೊಮ್ಮೆ ಒಳ್ಳೆ ಹೊಡೆತ. ಇಟ್ಸ್ ನೋ ಬಾಲ್, ಇಟ್ಸ್ ನೋ ಬಾಲ್. ಮೊದಲ 3 ಬಾಲ್ 3 6. ಬಾಲ್ ಸಿಕ್ತಾ? ಇಟ್ಸ್ ನೋ ಬಾಲ್, ಫ್ರೀ ಹಿಟ್ ಬಾಲ್. ಡ್ರ್ಯಾಗನ್ಸ್ ತಂಡವರು ಆಡಿದ ಕೊನೆಯ 3 ಮ್ಯಾಚ್ ಡ್ರ್ಯಾಗನ್ಸ್ ತಂಡದ ಹ್ಯಾಟ್ರಿಕ್ ಹೊಡೆದಿದ್ದು. 4 ಬಾಲ್ಗಳು 4 ಸಿಕ್ಸ್ಗಳು. ಅವರಿಂದ ಅದ್ಭುತ ಡ್ರ್ಯಾಗನ್ಸ್ ತಂಡಕ್ಕೆ ಆಸರೆ ಆಗಿರುವಂತಹ ಕೊನೆಯ 3 ಮ್ಯಾಚ್ಗಳಲ್ಲಿ ಪ್ರದರ್ಶನ 58 ರನ್ 58. ಬೌಲರ್ ಚೇಂಜ್ ಆಗಿ ಕಾಲು ಸೆಳೆತ, ಕಾಲಿನ ಸ್ನಾಯು ಸೆಳೆತ. ಎರಡು ರನ್ ಸಾಧ್ಯತೆ ಇದೆಯಾ? 2 ರನ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ರನ್ ಆಗುತ್ತೆ. ಒಳ್ಳೆ ರನ್ನಿಂಗ್, ಒಳ್ಳೆ ರನ್ನಿಂಗ್ ಹರಿ ಅವರಿಂದ. ಡ್ರ್ಯಾಗನ್ಸ್ ತಂಡವರು ಈ ಮ್ಯಾಚ್ ನ ಯಾವ ತರ ತಗೋತಾರೆ, ಸೇರ್ಸಕ್ ತಗೋತಾರೆ ನೋಡ್ಬೇಕು. ಒಳ್ಳೆಯ ಹೊಡೆತ, ಹ್ಯಾಟ್ರಿಕ್, ಫ್ಲಾಟ್ 6. ಆಡಿದ 6 ಬಾಲ್ಗಳಲ್ಲಿ 5 ಸಿಕ್ಸ್ಗಳು ಹರಿ ಅವರಿಂದ. ಹೇಳ್ದಂಗೆ 50 ಗಡಿ ದಾಟ್ತಿದ್ದಾರೆ. இன்னொரு 6 ஓடுது. வாய்ப்பே இல்லப்பா உங்களுக்கு. இப்ப தம்பி, இப்ப சின்ன மாற்றம் உங்களுக்கு வருது. இப்ப ராகு கேது இணையறனால ಶೋ ಉದಯನ್ ಮುಖ ಹಳೆ ಹುಲಿ, ಶಾಕಂಬ್ರಿ ಲೇಔಟ್ ನ ಹಳೆ ಹುಲಿ ಪ್ರಮೋದ್ ಅವರು. ಚಿನ್ನಸ್ವಾಮಿ ಗ್ರೌಂಡ್ ನ ಬೌಲರ್ ಅಂತ ಹೇಳ್ಬೋದು. ಹೊಸ ಚೆನ್ನಾಗಿರೋ ಬ್ಯಾಟ್ಸ್ಮನ್ ಇಲ್ಲ ಅಂತ ಕೇಳ್ತಿದ್ರು. ಆದ್ರೆ ಈಗ 4-5 ಸಿಕ್ಸ್ ಹೊಡೆದವ್ರೆ. ಚೆನ್ನಾಗಿರೋ ಬ್ಯಾಟ್ಸ್ಮನ್ ಎಲ್ಲ ಗೊತ್ತಾಗುತ್ತೆ ಈಗ. ಹೊಸ ಚೆನ್ನಾಗಿರೋ ಬ್ಯಾಟ್ಸ್ಮನ್ ಇಲ್ಲ ಅಂತ ಕೇಳ್ತಿದ್ರು. ಆದ್ರೆ ಈಗ 4-5 ಸಿಕ್ಸ್ ಹೊಡೆದವ್ರೆ. ಚೆನ್ನಾಗಿರೋ ಬ್ಯಾಟ್ಸ್ಮನ್ ಎಲ್ಲ ಗೊತ್ತಾಗುತ್ತೆ ಈಗ. ಕೇವಲ 2 ರನ್ ಬೇಕಾಗಿದೆ 50ಗೆ ಹರಿ ಅವ್ರಿಗೆ. ಮತ್ತೊಮ್ಮೆ 6 ರನ್ಗಳು, 50 ರನ್ ಹರಿ ಅವ್ರದ್ದು. 50 ರನ್ ಆಗಿದೆ. ಸೀಸನ್ 4 ನ CCL ನ ಮೊದಲನೇ ಹರಿ 50.
ಕೇವಲ 20 ಬಾಲ್ಗಳಲ್ಲಿ 50 ಪೂರೈಸಿದ ಹರೀಶ್ ಅವರು. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಒಳ್ಳೆಯ ಕ್ಯಾಚ್, ಒಳ್ಳೆಯ ಕ್ಷೇತ್ರ ರಕ್ಷಣೆ.